ನಮಸ್ತೆ ನೋಡಿ, ನಾವು ನಿಮ್ಮ ಗುಂಡ್ಲಪಡ ಓಂಕಾರ ಮಾತಾಡ್ತಿರೋದು. ಓಂಕಾರ ಸಿದ್ದೇಶ್ವರ ಪ್ರಾಪರ್ಟೀಸಿಂದ. ಈ ಮೆಟ್ಲಿಂಗ್ ರೋಡ್ಗೆ ಇರೋ ಒಂದು ಲ್ಯಾಂಡ್ ಬಂದಿದೆ. ಇದು 4 ಎಕರೆ, ತುಂಬ ಫೆನ್ಸಿಂಗ್ ಆಗಿದೆ, ಅಂದರೆ ಸೋಲಾರ್ ಫೆನ್ಸ್ ಹಾಕಿದ್ದಾರೆ. ಎಲ್ಲ ಇವಾಗ ಮೂತ ಬರ್ತಾಯಿದೆ, ದಸಿ ಬರ್ತಾಯಿದೆ. ಇದೆಲ್ಲ ಅಂದರೆ ಒಂದು 120, ಅಂದರೆ 2 ಎಕರೆಗೆ ತುಂಬ ಹಾಕಿದ್ದಾರೆ, 2 ಎಕರೆ ಆ ಕಡೆ ಬಾಳೆ ಹಾಕಿದ್ದಾರೆ. ಅಂದರೆ 2 ಎಕರೆ ತೋಟ ಬರುತ್ತೆ, 2 ಎಕರೆ ಖಾಲಿ ಬರುತ್ತೆ. ರೆಡ್ ಸಾಯಿಲು ಎಲ್ಲ ಎಲ್ಲ ದಸಿ ಬರ್ತಾಯಿದೆ. ತುಂಬ ಸೂಪರಾಗಿರೋಂಥ ಲ್ಯಾಂಡ್ ಇದು, ಚೆನ್ನಾಗಿದೆ ಲ್ಯಾಂಡ್. ಒಂದು ಬೋರ್ವೆಲ್ಲು, ಒಂದು 3 ಇಂಚ್ ನೀರಿದೆ, ಸೋಲಾರ್ ಪ್ಲೇಸ್ ಮಾಡಿದ್ದಾರೆ. ಸೊಸಿ ಮಾತ್ರ ಅದ್ದೂರಿಗೆ ಚೆನ್ನಾಗಿ ಬಂದಿದೆ. ಎಲ್ಲ ನಾಟಿ ಸೊಸಿಗಳು ಎಲ್ಲ. ಈಗ ಇನ್ನೊಂದು 6 ವರ್ಷ ಆಗಿದೆ, ಎಲ್ಲ ದಸಿ ಬರ್ತಾಯಿದೆ. ಇವರು ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,20,00,000 ಹೇಳ್ತಾಯಿದ್ದಾರೆ. ಅಂದರೆ ಎಕರೆಗೆ 30 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಸಿಬಲ್ ಇದೆ. ಅಂದರೆ 2 ಎಕರೆ ಆಲ್ರೆಡಿ ತೋಟ ಇದೆ, ಆಲ್ರೆಡಿ ಇನ್ನು 2 ಎಕರೆ ಹಂಗೆ ಇದೆ. ಅಂದರೆ ಬಾಳೆ ಹಾಕಿದ್ದಾರೆ, ಆ ಕಡೆ ಡ್ರಿಪ್ ಇರಿಗೇಷನ್ ಆಗಿದೆ, ಲೇಬರ್ ಸೆಟ್ ಇದೆ. ನಿಮಗೆ ಇದು ಮೈಸೂರಿಗೆ ಬಂದ್ಬಿಟ್ಟು ನಿಮಗೆ ಒಂದು 85-90 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಬೆಂಗಳೂರಿಗೆ ಒಂದು 220 ಆಗುತ್ತೆ, 220 ಆಗುತ್ತೆ ಬೆಂಗಳೂರಿಗೆ. ಮೈಸೂರಿಗೆ ನಿಮಗೆ ಒಂದು 85-90 ಬರ್ಬೋದು. ತೋಟ ಮಾತ್ರ ಅದ್ದೂರಿಯಾಗಿದೆ, ಸೂಪರಾಗಿದೆ. 2 ಎಕರೆ 120 ಸೊಸಿ ತುಂಬ ಸೂಪರ್ ಬಂದಿದೆ. ಇನ್ನು 2 ಎಕರೆ ಹಂಗೆ ಖಾಲಿ ಇದೆ, ಆ ಕಡೆ ಬಾಳೆ ಹಾಕಿದಾರಲ್ಲ ಅದು. ಎಕರೆ ಬಂದ್ಬಿಟ್ಟು 1 ಕೋಟಿ ಲಂಸಮ್ 1,20,00,000 ಹೇಳ್ತಾಯಿದ್ದಾರೆ. ನೆಗೋಸಿಬಲ್ ಇದೆ ಅಷ್ಟೇ. ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಡ್ಯಾಂಬರಿಂದ ಒಂದು ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಬರಬೇಕು ಡ್ಯಾಂಬರಿಂದ. ಓಕೆ, ಥ್ಯಾಂಕ್ ಯು. ನೋಡಿ, ಕೃಷಿ ಹೊಂಡ, ನೀರು ಸ್ಟೋರೇಜು ಕೃಷಿ ಹೊಂಡ. ಒಂದು ಸೆಡ್ ಇದೆ. ತೆಂಗು ಮಾತ್ರ ಸೂಪರ್ ಬಂದಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು.